ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ರೂಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ವಿಜಯಪುರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ ವಿಶೇಷವಾಗಿ ಪ್ರಚಲಿತ ಘಟನೆಗಳ ಕುರಿತು ತರಗತಿಗಳನ್ನು ಮಾಡಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆಗಳು ತುಂಬ ಮಹತ್ವದಾಗಿದೆ. ವಿಶೇಷವಾಗಿ KPSC, UPSC, SDA, FDA, PSI, ಬ್ಯಾಂಕು, PDO, PCE, PSI ಮುಂತಾದ ಪರೀಕ್ಷೆಗಳಿಗೆ ಪ್ರಚಲಿತ ವಿಷಯಗಳು ತುಂಬ ಮಹತ್ವದಾಗಿದೆ ಎಂದು ಹೇಳಬಹುದು. ಇಂತಹ ಪ್ರಚಲಿತ ವಿಷಯಗಳು ಪ್ರಮುಖವಾಗಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವ ಹೊಸ ಘಟನೆಗಳು, ಸರ್ಕಾರದ ಯೋಜನೆಗಳು, ಪ್ರಶಸ್ತಿಗಳು, ಕ್ರೀಡೆ, ವಿಜ್ಞಾನ ತಂತ್ರಜ್ಞಾನ, ಆರ್ಥಿಕತೆ, ಪರಿಸರ, ರಾಜಕೀಯ ಇತ್ಯಾದಿ ವಿಷಯಗಳಿಗೆ ಅಧ್ಯಯನಕ್ಕೆ ಮೀಸಲಾದಂಥ ತರಗತಿಗಳಾಗಿವೆ ಯಾವುವು ಪ್ರಚಲಿತ ಘಟನೆಗಳು. ಈ ಪ್ರಚಲಿತ ಘಟನೆ ತರಗತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೇರವಾಗಿ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ವಿಭಾಗಕ್ಕೆ ಉಪಯುಕ್ತವಾಗುತ್ತವೆ. ಇಂಥ ಒಂದು ಪ್ರಚಲಿತ ವಿಷಯಗಳ ಕುರಿತು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡುವ ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ವಿಷಯವು ತುಂಬ ಮಹತ್ವದಾಗಿದೆ. ಏಕೆಂದರೆ ಇವತ್ತಿನ ನಾವು ಒಂದು ಪ್ರಚಲಿತ ವಿಷಯ ತರಗತಿಯಲ್ಲಿ ನಾವು SL ಭೈರಪ್ಪರವರ ಕುರಿತು ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಅಂದರೆ SL ಭೈರಪ್ಪರವರು ನಿಮಗೆ ತಿಳಿದಾಗೆ ಇತ್ತೀಚೆಗೆ ನಿಧನರಾಗಿದ್ದರೆ ಇವರ ಕುರಿತು ಒಂದು ಇವತ್ತಿನ ಮಹತ್ವದ ವಿಶೇಷವಾದ ಕ್ಲಾಸನ್ನು ನಾವು ತೆಗೆದುಕೊಳ್ಳುತ್ತೇವೆ. ಸ್ನೇಹಿತರೆ, ಭಾರತದ ಮಹಾನ್ ಸಾಹಿತ್ಯ ಸಾಧಕ, ತತ್ವಚಿಂತಕ ಮತ್ತು ಕಾದಂಬರಿಗಳ ಮೂಲಕ ಮಾನವ ಮೌಲ್ಯಗಳ ಆಳವಾದ ವಿಶ್ಲೇಷಣೆಯನ್ನು ಮಾಡಿರುವ ಡಾಕ್ಟರ್ SL ಭೈರಪ್ಪರವರ ಅಗಲಿಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಳಿಯದ ನಷ್ಟವಾಗಿದೆ. ಅವರ ಬರಹಗಳು ಪೀಳಿಗೆಯ ಓದುಗರ ಮನಸ್ಸುಗಳಲ್ಲಿ ಮಾನವ ಜೀವನದ ನೈತಿಕತೆ, ಸತ್ಯಾಸತ್ಯತೆ ಮತ್ತು ಸಂಸ್ಕೃತಿಯ ಕುರಿತು ಚಿಂತನೆಗೆ ದಾರಿ ತೆರೆದಿವೆ. ಅವರ ಕೃತಿಗಳೆಂದರೆ ಕನ್ನಡದ ಆತ್ಮದ ಭಾಗವಾಗಿವೆ. ಇಂತಹ ಈ ಮಹಾನ್ ಚಿಂತಕರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇವೆ. ಅವರ ಸ್ಮರಣೆ ನಮ್ಮ ಸದಾ ಹೃದಯಗಳಲ್ಲಿ ಜೀವಂತವಾಗಿರಲಿ ಎಂದು ಹೇಳುತ್ತಾ ಇವತ್ತಿನ ನಮ್ಮ ಒಂದು ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ವಿಜಯಪುರದ ಪ್ರಥಮ ತರಗತಿಯನ್ನು SL ಭೈರಪ್ಪರವರಿಗೆ ಅರ್ಪಿಸುತ್ತಿದ್ದೇವೆ. ಸ್ನೇಹಿತರೆ, SL ಭೈರಪ್ಪರವರು ಕನ್ನಡದ ಪ್ರಮುಖ ಕಾದಂಬರಿಕಾರರು. ಅದೇ ರೀತಿ ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರಾಗಿದ್ದಾರೆ ಯಾರು? SL ಭೈರಪ್ಪರವರು. SL ಭೈರಪ್ಪರವರು ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರಾದಂಥ ಹಾಗೂ ಕನ್ನಡದ ಅತ್ಯಂತ ಸಮೃದ್ಧ ಜನಪ್ರಿಯ ಕಾದಂಬರಿಕಾರರಲ್ಲಿ ಒಬ್ಬರಾಗಿದ್ದ ಡಾಕ್ಟರ್ SL ಭೈರಪ್ಪರವರು 2025 ಸೆಪ್ಟೆಂಬರ್ 24ರಂದು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಇತ್ತೀಚೆಗೆ ನಿಧನರಾದರು. SL ಭೈರಪ್ಪರವರು 2025 ಸೆಪ್ಟೆಂಬರ್ 24ರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಸ್ನೇಹಿತರೆ, ಇಂಥ SL ಭೈರಪ್ಪರವರು ಅವರ ಒಂದು ಕಿರು ಪರಿಚಯ ಈ ರೀತಿ ಇದೆ. SL ಭೈರಪ್ಪರವರು 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಎಂಬ ಗ್ರಾಮದಲ್ಲಿ ಜನಿಸಿದರು. SL ಭೈರಪ್ಪರವರು 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಎಂಬ ಗ್ರಾಮದಲ್ಲಿ ಜನಿಸಿದರು. ಹಾಗಾಗಿ ಮತ್ತು ಇವರ ತಂದೆಯ ಹೆಸರು ಲಿಂಗನಯ್ಯ ಮತ್ತು ತಾಯಿ ಗೌರಮ್ಮ. ಯಾರ ತಂದೆ ಹೆಸರು? SL ಭೈರಪ್ಪರವರ ತಂದೆಯ ಹೆಸರು ಲಿಂಗನಯ್ಯ, ತಾಯಿ ಗೌರಮ್ಮ. ಇವರು ಜನಿಸಿದ್ದು ಹಾಸನ ಜಿಲ್ಲೆಯ ಸಂತೇಶ್ವರ್ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ. ಹಾಗೂ SL ಭೈರಪ್ಪರವರ ಪೂರ್ಣ ಹೆಸರು ಏನಂದರೆ ಸಂತೇಶ್ವರ್ ಲಿಂಗನಯ್ಯ ಭೈರಪ್ಪ. ಯಾರ ಹೆಸರು? SL ಭೈರಪ್ಪ. SL ಭೈರಪ್ಪರವರ ಪೂರ್ಣ ಹೆಸರು ಏನೆಂದರೆ ಸಂತೇಶ್ವರ್ ಲಿಂಗನಯ್ಯ ಭೈರಪ್ಪ. ಸ್ನೇಹಿತರೆ, ಮುಂಬರುವ PSI, FDA, KPSC, ಟೀಚರ್ ಪೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಬಹುದಂಥ ಪ್ರಶ್ನೆಯಾಗಿದೆ ಏನೆಂದರೆ SL ಭೈರಪ್ಪರವರ ಪೂರ್ಣ ಹೆಸರೇನು? ಅದೇ ರೀತಿ ಏನು ಕೇಳ್ತಾರೆ, SL ಭೈರಪ್ಪರವರು ಜನಿಸಿದ ಗ್ರಾಮ ಯಾವುದು? ಅಂದರೆ SL ಭೈರಪ್ಪರವರು ಜನಿಸಿದ ಜನ್ಮಸ್ಥಳ ಯಾವುದಂತೂ ಪ್ರಶ್ನೆ ಕೇಳಬಹುದು. ಬಿಟ್ಟರೆ SL ಭೈರಪ್ಪರವರ ಪೂರ್ಣ ಹೆಸರು ಏನೆಂದು ಕೇಳಬಹುದು. SL ಭೈರಪ್ಪರ ಪೂರ್ಣ ಹೆಸರು ಸಂತೇಶ್ವರ್ ಲಿಂಗನಯ್ಯ ಭೈರಪ್ಪ. ಅವರ ಜನ್ಮಸ್ಥಳ ಸಂತೇಶ್ವರ ಎಲ್ಲಿ ಬರ್ತದೆ ಅಂದರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಂಡು ಬರ್ತದೆ. ಯಾವುದು? ಸಂತೇಶ್ವರ. ಯಾರು ಜನಿಸಿದ್ದು? SL ಭೈರಪ್ಪರು ಜನಿಸಿದ್ದು. ಅದೇ ರೀತಿಯಾಗಿ SL ಭೈರಪ್ಪರವರ ಒಂದು ಜೀವನ ನೋಡಬೇಕಂದ್ರೆ SL ಭೈರಪ್ಪರವರು 1930 ಆಗಸ್ಟ್ 20ರಂದು ಬೆಂಗಳೂರಿನಿಂದ ಸುಮಾರು 162 ಕಿಲೋಮೀಟರ್ ದೂರ ಇರುವ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಯಾರು? SL ಭೈರಪ್ಪರವರು. ಎಲ್ಲಿ ಜನಿಸಿದರು? ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸುತ್ತಾರೆ. ಬಾಲ್ಯದಲ್ಲಿಯೇ ಇವರು ಜುಮೆನಿಕ್ ಪ್ಲೇಗ್ ಎಂಬ ರೋಗದಿಂದ ತಮ್ಮ ತಾಯಿ ಮತ್ತು ಸಹೋದರರನ್ನು ಕಳೆದುಕೊಳ್ಳುತ್ತಾರೆ. ಯಾರು? SL ಭೈರಪ್ಪರವರು ಬಾಲ್ಯದಲ್ಲಿ ಜುಮೆನಿಕ್ ಪ್ಲೇಗ್
ಜ್ಯುಮೋನಿಕ್ ಪ್ಲೇಗ್ ಎಂಬ ಮಹಾಮಾರಿ ರೋಗದಿಂದ ತಮ್ಮ ತಾಯಿ ಮತ್ತು ತಂದೆಯನ್ನು ಕಳೆದುಕೊಳ್ತಾರೆ. ಬಾಲ್ಯದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬರಹಗಳಿಂದ ಪ್ರಭಾವಿತರಾಗುತ್ತಾರೆ. ಯಾರು? ಎಸ್ ಎಲ್ ಭೈರಪ್ಪರವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬರಹಗಳಿಂದ ಪ್ರಭಾವರಾಗುತ್ತಾರೆ. ಈ ಚಿತ್ರದಲ್ಲಿ ಏನು ಕಾಣಿಸ್ತಿದ್ದಾರಲ್ಲ ಇವರೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಬರಹಗಳಿಂದ ಪ್ರಭಾವಿತರಾಗಿದ್ದರು. ಯಾರು? ಎಸ್ ಎಲ್ ಭೈರಪ್ಪರವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬರಹಗಳಿಂದ ಪ್ರಭಾವಿತರಾಗಿದ್ದರು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಸ್ನೇಹಿತರೆ, ಶಾಲಾ ದಾಖಲೆಗಳ ಪ್ರಕಾರ ಭೈರಪ್ಪರವರ ಜನ್ಮ ದಿನಾಂಕ 1931 ಆಗಸ್ಟ್ 20. ಯಾವುದು? ಶಾಲಾ ದಾಖಲೆಗಳ ಪ್ರಕಾರ ಎಸ್ ಎಲ್ ಭೈರಪ್ಪರವರ ಜನ್ಮ ದಿನಾಂಕ ಎಷ್ಟು? 1931 ಆಗಸ್ಟ್ 20. ಆದರೆ ಎಸ್ ಎಲ್ ಭೈರಪ್ಪರವರು ತಮ್ಮ ಆತ್ಮಚರಿತ್ರೆಯಾದ ಬಿತ್ತಿ ಕಾದಂಬರಿ ಹೇಳಿಕೊಳ್ತಾರೆ. ಯಾವುದು? ಎಸ್ ಎಲ್ ಭೈರಪ್ಪರವರು ತಮ್ಮ ಆತ್ಮಚರಿತ್ರೆಯಾದ ಬಿತ್ತಿ ಕಾದಂಬರಿಯಲ್ಲಿ ಏನು ಹೇಳುತ್ತಾರೆ ಅಂದರೆ, ನನ್ನ ನಿಜವಾದ ಜನ್ಮ ದಿನಾಂಕ. ಯಾರು? ಎಸ್ ಎಲ್ ಭೈರಪ್ಪನವರು ಹೇಳ್ತಾರೆ. ಎಲ್ಲಿ? ಬಿತ್ತಿ ಎಂಬ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ. ಏನಂತ? ನನ್ನ ನಿಜವಾದ ಜನ್ಮ ದಿನಾಂಕ 1934 ಜುಲೈ 26 ಎಂದು ಹೇಳ್ತಾರೆ. ಅಂದರೆ 1931 ಆಗಸ್ಟ್ 20 ನನ್ನ ಜನ್ಮ ದಿನಾಂಕ ಅಲ್ಲ, ನನ್ನ ನಿಜವಾದ ಜನ್ಮ ದಿನಾಂಕ 1934 ಜುಲೈ 26 ಎಂದು ಎಸ್ ಎಲ್ ಭೈರಪ್ಪರವರು ಯಾವ ಕಾದಂಬರಿ ಹೇಳುತ್ತಾರೆ? ಬಿತ್ತಿ ಎಂಬವರ ಆತ್ಮಚರಿತ್ರೆ ಕಾದಂಬರಿಯಲ್ಲಿ ಹೇಳ್ತಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದಲ್ಲ, ಇದು ಏನಂದರೆ ಈ ಚಿತ್ರ ಇರೋದು ಬಿತ್ತಿ ಅವರ ಕಾದಂಬರಿಯಾದ ಬಿತ್ತಿ ಪುಸ್ತಕದೊಂದು ಚಿತ್ರವಾಗಿದೆ. ಸೊ ಇದು ನೀವು ಅಬ್ಸರ್ವ್ ಮಾಡಿ. ಆನಂತರ ಏನು ಮಾಡ್ತಾರೆ? ಎಸ್ ಎಲ್ ಭೈರಪ್ಪನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚನ್ನರಾಯಪಟ್ಟಣದಲ್ಲಿ ಮುಗಿಸುತ್ತಾರೆ. ಯಾರು? ಎಸ್ ಎಲ್ ಭೈರಪ್ಪನವರು ತಮ್ಮ ಪ್ರಾಥಮಿಕ ಶಿಕ್ಷಣ ಏನು ಮಾಡ್ತಾರೆ? ಚನ್ನರಾಯಪಟ್ಟಣದಲ್ಲಿ ಮುಗಿಸಿದರು. ನಂತರ ಪ್ರಾಥಮಿಕ ಶಿಕ್ಷಣ ಮುಗಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಏನು ಮಾಡ್ತಾರೆ? ಮೈಸೂರಿಗೆ ಬರ್ತಾರೆ. ಎಲ್ಲಿಂದ? ಚನ್ನರಾಯಪಟ್ಟಣದಿಂದ ಉನ್ನತ ಶಿಕ್ಷಣಕ್ಕಾಗಿ ಮೈಸೂರಿಗೆ ಬರುತ್ತಾರೆ. ಆನಂತರ ಏನು ಮಾಡ್ತಾರಂದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಮತ್ತು ತತ್ವಶಾಸ್ತ್ರದಲ್ಲಿ ಮೇಜರ್ ಪದವಿಯನ್ನು ಪಡೆದರು. ಯಾರು? ಎಸ್ ಎಲ್ ಭೈರಪ್ಪರವರು ಯಾವ ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಮತ್ತು ತತ್ವಶಾಸ್ತ್ರದಲ್ಲಿ ಮೇಜರ್ ಪದವಿಯನ್ನು ಪಡೆದರಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಏನು ಮಾಡ್ತಾರೆ? ಪ್ರಾಥಮಿಕ ಶಿಕ್ಷಣವನ್ನು ಚನ್ನರಾಯಪಟ್ಟಣದಲ್ಲಿ ಮುಗಿಸಿ ಅಲ್ಲಿಂದ ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಮೈಸೂರಿಗೆ ಬರುತ್ತಾರೆ. ಮೈಸೂರಿನಲ್ಲಿ ಏನು ಮಾಡ್ತಾರೆ? ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಮತ್ತು ತತ್ವಶಾಸ್ತ್ರದಲ್ಲಿ ಮೇಜರ್ ಪದವಿಯನ್ನು ಪಡೆತಾರೆ. ಆ ನಂತರ ಏನು ಮಾಡ್ತಾರೆ? ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಪಡೆದುಕೊಂಡರು. ಯಾರು? ಎಸ್ ಎಲ್ ಭೈರಪ್ಪರವರು ಯಾವ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಪಡೆದುಕೊಳ್ತಾರೆ? ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಪಡೆದುಕೊಂಡರು. ಅನಂತರ ಎಸ್ ಎಲ್ ಭೈರಪ್ಪರವರ ಮೈಸೂರು ವಿಶ್ವವಿದ್ಯಾಲಯ ಚಿನ್ನದ ಪದಕವನ್ನು ಪಡೆದುಕೊಂಡ ನಂತರ ಮುಖ್ಯವಾಗಿ ನೋಡಬೇಕಂದ್ರೆ ಸ್ನೇಹಿತರೆ, ಅವರ ಒಂದು ವೃತ್ತಿ ಜೀವನ ಹೇಗಿತ್ತು? ಉನ್ನತ ಶಿಕ್ಷಣವನ್ನು ಮುಗಿಸಿದರು, ಮೈಸೂರು ವಿಶ್ವವಿದ್ಯಾಲಯ ಚಿನ್ನದ ಪದವಿಯನ್ನು ಪಡೆದುಕೊಂಡರು. ಇನ್ನು ಉನ್ನತ ಶಿಕ್ಷಣ ಮುಗಿದ ನಂತರ ಏನಾದರೂ ಒಂದು ವೃತ್ತಿ ಮಾಡಬೇಕಲ್ಲ. ಅದೇ ರೀತಿ ಎಸ್ ಎಲ್ ಭೈರಪ್ಪರು ಕೂಡ ಒಂದು ವೃತ್ತಿ ಜೀವನ ಪ್ರಾರಂಭವಾಗುತ್ತದೆ. ಎಸ್ ಎಲ್ ಭೈರಪ್ಪರವರು ಈ ವೃತ್ತಿ ಜೀವನ ಹೇಗೆ ಪ್ರಾರಂಭ ಆಯ್ತಂದರೆ, ಎಸ್ ಎಲ್ ಭೈರಪ್ಪರವರು ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜು, ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಯ NCERT ವಿಶ್ವವಿದ್ಯಾಲಯ ಮತ್ತು ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ಏನು ಮಾಡ್ತಾರಂದರೆ ತರ್ಕ ಮತ್ತು ಮನೋವಿಜ್ಞಾನ, ಯಾವುದು? ತರ್ಕ ಮತ್ತು ಮನೋವಿಜ್ಞಾನದ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು. ಅಂದರೆ ಉನ್ನತ ಶಿಕ್ಷಣ ಮುಗಿಸಿದ ನಂತರ ಏನು ಮಾಡ್ತಾರೋ ವೃತ್ತಿ ಜೀವನ ಪ್ರಾರಂಭವಾಗುತ್ತದೆ. ವೃತ್ತಿ ಜೀವನ ಪ್ರಾರಂಭ ನಂತರ ಏನು ಮಾಡ್ತಾರೋ ಪ್ರಥಮವಾಗಿ ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜು, ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲ, ಇದು ಫಸ್ಟ್ ಪೇಜಲ್ಲಿರೋದು ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜು. ಆನಂತರ ಎರಡನೇ ಚಿತ್ರ ಕಾಣಿಸ್ತಾ ಇರೋದು ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ. ಎಲ್ಲಿ ಕಂಡು ಬರ್ತದೆ? ಗುಜರಾತ್. ಇದು ಹುಬ್ಬಳ್ಳಿಯಲ್ಲಿ ಕಂಡು ಬರ್ತದೆ. ಹುಬ್ಬಳ್ಳಿ ಯಾವುದು? ಶ್ರೀ ಕಾಡಸಿದ್ದೇಶ್ವರ ಕಾಲೇಜು. ಆನಂತರ ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ, ದೆಹಲಿಯ NCERT, ಇಲ್ಲಿ ಕೊನೆಯದಾಗಿ ಕಾಣಿಸ್ತದೆ ಅದು ನಮ್ಮ ಕನ್ನಡ ರಾಜ್ಯ ಹೆಮ್ಮೆಯ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜು. ಈ ಎಲ್ಲ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂದರೂ ತರ್ಕ ಮತ್ತು ಮನೋವಿಜ್ಞಾನದ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅಂದರೆ ಸ್ನೇಹಿತರೆ, ನಿಮಗೆ ಮುಂದೆ ಬರುವ ಪರೀಕ್ಷೆಯಲ್ಲಿ ಕೇಳಬಹುದು, ಎಸ್ ಎಲ್ ಭೈರಪ್ಪರವರು ಯಾವ ವಿಷಯದ ಬೋಧಕರಾಗಿದ್ದರು? ಎಸ್ ಎಲ್ ಭೈರಪ್ಪರವರು ಯಾವ ವಿಷಯದ ಬೋಧಕರಾಗಿದ್ದರು ಅಂದರೆ ತರ್ಕ ಮತ್ತು ಮನೋವಿಜ್ಞಾನದ ಬೋಧಕರಾಗಿದ್ದರು. ಅಂದರೆ ಉಪನ್ಯಾಸಕರಾಗಿದ್ದರು. ತರ್ಕ ಮತ್ತು ಮನೋವಿಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಯಾರು? ಎಸ್ ಎಲ್ ಭೈರಪ್ಪರು. ಆ ನಂತರ ಏನು ಮಾಡ್ತಾರೆ? ಎಸ್ ಎಲ್ ಭೈರಪ್ಪರವರು 1991ರಲ್ಲಿ ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತರಾಗುತ್ತಾರೆ. ಎಸ್ ಎಲ್ ಭೈರಪ್ಪರವರು 1991 ಏನು ಮಾಡ್ತಾರೆ? ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತರಾಗುತ್ತಾರೆ. ಸೊ ಅವರು ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದರು? ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜು, ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಯ NCERT ಮತ್ತು ಮೈಸೂರಿನ ಪ್ರಾದೇಶಿಕ
ಶಿಕ್ಷಣ ಕಾಲೇಜಿನಲ್ಲಿ ಏನು ಮಾಡಿದ್ರು, ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ರು. ಅದು ಯಾವ ವಿಷಯದ ಬೋಧಕರಾಗಿದ್ದಾರೆ ಅಂದರೆ ತರ್ಕ ಮತ್ತು ಮನೋವಿಜ್ಞಾನ, ತರ್ಕ ಮತ್ತು ಮನೋವಿಜ್ಞಾನದ ವಿಷಯದ ಬೋಧಕರಾಗಿ ಕಾರ್ಯನಿರ್ವಹಿಸಿದರು. ಆನಂತರ 1991ರಲ್ಲಿ ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತರಾಗುತ್ತಾರೆ. ಯಾರು? ಎಸ್ ಎಲ್ ಭೈರಪ್ಪರವರು. ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರು ಅನೇಕ ಕಾದಂಬರಿಗಳನ್ನು ರಚಿಸಿದ್ದಾರೆ. ಎಸ್ ಎಲ್ ಭೈರಪ್ಪರವರು ಕನ್ನಡದ ಪ್ರಮುಖ ಕಾದಂಬರಿಕಾರರೆಂದು ಆವಾಗಲೇ ಹೇಳಿದೆ ನಾನು, ಹಾಗೂ ಅವರು ಚಿಂತಕರು ಹೌದು. ಅವರ ಸಾಹಿತ್ಯದಲ್ಲಿ ತತ್ವ, ಇತಿಹಾಸ, ಧರ್ಮ, ಸಂಸ್ಕೃತಿ, ಮಾನವ ಮೌಲ್ಯಗಳು ಹಾಗೂ ಮಾನಸಿಕ ಆಳತೆ ಪ್ರಮುಖ ಪಾತ್ರ ವಹಿಸುತ್ತವೆ. ಯಾರು? ಎಸ್ ಎಲ್ ಭೈರಪ್ಪರವರ ಕಾದಂಬರಿಗಳಲ್ಲಿ ಪ್ರಮುಖವಾಗಿ ಏನೆಂದರೆ ತತ್ವ, ಇತಿಹಾಸ, ಧರ್ಮ, ಸಂಸ್ಕೃತಿ, ಮಾನವ ಮೌಲ್ಯಗಳು ಹಾಗೂ ಮಾನಸಿಕ ಆಳತೆಯ ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರು ಕೇವಲ ಕಾದಂಬರಿಕಾರರಲ್ಲ, ಅವರು ವಿಮರ್ಶಕರೂ ಆಗಿದ್ದರು. ಅವರ ಕಾದಂಬರಿಗಳು ಕೇವಲ ಕತೆ ಹೇಳುವುದಲ್ಲ, ಅದು ಜೀವನ, ಸಮಾಜ ಮತ್ತು ಸಂಸ್ಕೃತಿಯ ಆಳವಾದ ವಿಶ್ಲೇಷಣೆಯಾಗಿದೆ. ಅಂಥ ಎಸ್ ಎಲ್ ಭೈರಪ್ಪರವರ ಪ್ರಮುಖ ಕಾದಂಬರಿಗಳು ಯಾವುದಂದರೆ, ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರು ಬರೆದ ಮೊದಲ ಕಾದಂಬರಿ ಯಾವುದಂದರೆ ಭೀಮಕಾಯ. ಯಾವುದು? ಎಸ್ ಎಲ್ ಭೈರಪ್ಪರವರು ಬರೆದ ಮೊದಲ ಕಾದಂಬರಿ ಯಾವುದಂದರೆ ಭೀಮಕಾಯ. 1958ರಲ್ಲಿ ಮೊದಲ ಕಾದಂಬರಿಯನ್ನು ಬರೀತಾರೆ. ಯಾರು? ಎಸ್ ಎಲ್ ಭೈರಪ್ಪರವರು. ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು, ಏನಂತ, ಎಸ್ ಎಲ್ ಭೈರಪ್ಪರವರು ಬರೆದ ಮೊದಲ ಕಾದಂಬರಿ ಯಾವುದು ಅಂತ ಕೇಳಬಹುದು. ಯಾವುದು ಕಾದಂಬರಿ ಯಾವುದಂದರೆ ಭೀಮಕಾಯ. ಎಷ್ಟರಲ್ಲಿ ಬರೆದರು? 1958ರಲ್ಲಿ ಭೀಮಕಾಯ ಎಂಬ ಮೊದಲ ಕಾದಂಬರಿಯನ್ನು ಬರ್ತಾರೆ. ಆನಂತರ ಧರ್ಮಶ್ರೀ ಎಂಬ ಕಾದಂಬರಿಯನ್ನು ಬರ್ತಾರೆ. ನಂತರ ದೂರ ಸರಿದರು, ಮತದಾನ, ವಂಶವೃಕ್ಷ, ಜಲಪಾತ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ, ಗ್ರಹಭಂಗ, ನಿರಾಕರಣ, ಗ್ರಹಣ, ದಾಟು, ಅನ್ವೇಷಣ, ಪರ್ವ, ನೆಲೆ, ಸಾಕ್ಷಿ, ಆನಂತರ ಅಂಚು, ತಂತು, ಸಾರ್ಥ, ಮಂದ್ರ, ಆವರಣ, ಕವಲು, ಯಾನ, ಉತ್ತರಾಖಂಡ. ಓಕೆ ಸ್ನೇಹಿತರೆ, ಒಟ್ಟಾರೆಯಾಗಿ ಎಸ್ ಎಲ್ ಭೈರಪ್ಪರವರು ಬರೆದ ಪ್ರಮುಖ ಕಾದಂಬರಿಗಳಿವೆ. ಅದೇ ರೀತಿಯಾಗಿ ಎಸ್ ಎಲ್ ಭೈರಪ್ಪರವರು ಬರೆದ ಕೊನೆಯ ಕಾದಂಬರಿ ಯಾವುದಂದರೆ ಉತ್ತರಾಖಂಡ. ಉತ್ತರಾಖಂಡ ಎಂಬ ಕಾದಂಬರಿಯನ್ನು 2017ರಲ್ಲಿ ಬರ್ತಾರೆ. ಇದೇ ಕಾದಂಬರಿ ಎಸ್ ಎಲ್ ಭೈರಪ್ಪರವರು ಬರೆದಂಥ ಕೊನೆಯ ಕಾದಂಬರಿಯಾಗಿದೆ. ಹಾಗಾದರೆ ಅವರು ಮೊದಲು ಬರೆದ ಕಾದಂಬರಿ ಯಾವುದು? ಭೀಮಕಾಯ. ಕೊನೆಯ ಕಾದಂಬರಿ ಯಾವುದು? ಉತ್ತರಾಖಂಡ. ಸ್ನೇಹಿತರೆ, ನಿಮಗೆ ಹೇಳಿದಾಗೆ ಎಸ್ ಎಲ್ ಭೈರಪ್ಪರು ಬರೆದಂಥ ಕಾದಂಬರಿಗಳು ತುಂಬ ವಿಮರ್ಶಾತ್ಮಕವಾಗಿ ಚರ್ಚಿಸಲ್ಪಡುತ್ತಿದ್ದವು. ಅಂಥ ವಿಮರ್ಶಾತ್ಮಕ ಪ್ರಮುಖ ಕಾದಂಬರಿ ನಾವು ಹೇಳಬೇಕಂದ್ರೆ ಅದರಲ್ಲಿ ಮೊದಲನೇದಾಗಿ ಆವರಣ. 2009ರಲ್ಲಿ ಬರೆದಂಥ ಆವರಣ ಕಾದಂಬರಿಯು ಯಾವ ವಿಷಯಕ್ಕೆ ಸಂಬಂಧಿಸಿತು ಅಂದರೆ ಯಾವ ವಿಷಯದ ಕುರಿತು ಮಾಹಿತಿ ನೀಡುತ್ತಂದರೆ ಅದು ಆವರಣ ಕಾದಂಬರಿಯು ಧರ್ಮ ನಿರಪೇಕ್ಷತೆ. ಯಾವುದು? ಆವರಣ ಕಾದಂಬರಿ ಏನು ಹೇಳ್ತದಂದ್ರೆ ಧರ್ಮ ನಿರಪೇಕ್ಷತೆ ಮತ್ತು ಇಸ್ಲಾಂ ಸಂಸ್ಕೃತಿ ನಡುವಿನ ಸಂಘರ್ಷದ ಕುರಿತು ಮಾಹಿತಿ ನೀಡುತ್ತದೆ. ಯಾವುದು? ಆವರಣ ಎಂಬ ಕಾದಂಬರಿ ಏನು ಮಾಡ್ತದೆ? ಇದು ಧರ್ಮ ನಿರಪೇಕ್ಷತೆ ಮತ್ತು ಇಸ್ಲಾಂ ಸಂಸ್ಕೃತಿ ನಡುವಿನ ಸಂಘರ್ಷ, ಭಾರತೀಯ ಬೌದ್ಧಿಕ ಪ್ರಪಂಚದ ವಿಮರ್ಶೆಯ ಕುರಿತು ಮಾಹಿತಿ ನೀಡುತ್ತದೆ. ಯಾವುದು? ಎಸ್ ಎಲ್ ಭೈರಪ್ಪರವರು ಬರೆದ ಆವರಣ ಕಾದಂಬರಿ. ತದನಂತರ ಯಾವುದು ನೆಕ್ಸ್ಟ್ ಪ್ರಮುಖ ಕಾದಂಬರಿ ಯಾವುದಂದರೆ ಪರ್ವ ಕಾದಂಬರಿ. 1979ರಲ್ಲಿ ಬರೆದಂಥ ಈ ಪರ್ವ ಕಾದಂಬರಿಯು ಮಹಾಭಾರತದ ಪುನರ್ವ್ಯಾಖ್ಯಾನವಾಗಿದೆ. ಏನಾಗಿದೆ? ಇದು ಮಹಾಭಾರತದ ಪುನರ್ವ್ಯಾಖ್ಯಾನವಾಗಿದೆ. ಈ ಕಾದಂಬರಿ ಏನು ಹೇಳ್ತದಂದ್ರೆ ಧರ್ಮ, ಪಾಪ, ಕರ್ಮದ ತತ್ವಗಳ ವಿಚಾರವನ್ನು ಒಳಗೊಂಡಿದೆ. ಯಾವುದು? ಎಸ್ ಎಲ್ ಭೈರಪ್ಪರವರ ಪರ್ವ ಕಾದಂಬರಿಯು ಮಹಾಭಾರತದ ಬಗ್ಗೆ ತಿಳಿಸುತ್ತದೆ. ಅಷ್ಟೇ ಅಲ್ಲದೆ ಇದು ಧರ್ಮ, ಪಾಪ, ಕರ್ಮದ ತತ್ವಗಳ ವಿಚಾರಗಳ ಕುರಿತು ಮಾಹಿತಿ ನೀಡುತ್ತದೆ. ಯಾವುದು? ಪರ್ವ ಕಾದಂಬರಿ. ಆನಂತರ 1999ರಲ್ಲಿ ಸಾರ್ಥ ಎಂಬ ಕಾದಂಬರಿಯನ್ನು ಬರೀತಾರೆ. ಯಾವುದು? 1998-99ರಲ್ಲಿ ಸಾರ್ಥ ಎಂಬ ಕಾದಂಬರಿಯನ್ನು ಬರೀತಾರೆ. ಈ ಕಾದಂಬರಿ ವಿಶೇಷವಾಗಿ ಯಾವ ವಿಷಯದ ಕುರಿತು ಮಾಹಿತಿ ನೀಡುತ್ತಂದರೆ ಇದು ಬೌದ್ಧ ತತ್ವ ಮತ್ತು ಸಂಸಾರದ ಅರ್ಥ. ಯಾವ ಕಾದಂಬರಿ? ಸಾರ್ಥ ಎಂಬ ಕಾದಂಬರಿಯು ಬೌದ್ಧ ತತ್ವ ಮತ್ತು ಸಂಸಾರದ ಅರ್ಥದ ಬಗ್ಗೆ ಮಾಹಿತಿ ನೀಡುತ್ತದೆ. ಅಷ್ಟೇ ಅಲ್ಲದೆ ಜೀವನದ ಅಸಾರತೆಯ ಕುರಿತು ಚಿಂತನೆ ನೀಡುತ್ತದೆ. ಯಾವ ಕಾದಂಬರಿ? ಸಾರ್ಥ ಕಾದಂಬರಿ ಏನು ಹೇಳ್ತದ? ಬೌದ್ಧ ತತ್ವ ಮತ್ತು ಸಂಸಾರದ ಅರ್ಥ ಕುರಿತು ಮಾಹಿತಿ ನೀಡುತ್ತದೆ. ಆನಂತರ 2014ರಲ್ಲಿ ಯಾನ ಎಂಬ ಕಾದಂಬರಿಯನ್ನು ಬರೀತಾರೆ ಸ್ನೇಹಿತರೆ ಎಸ್ ಎಲ್ ಭೈರಪ್ಪರವರು. ಯಾವ ಕಾದಂಬರಿಯನ್ನು ಬರೆದರು? 2014ರಲ್ಲಿ ಬರೆದಂಥ ಯಾನ ಕಾದಂಬರಿ ಇದು ವಿಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ನಡುವಿನ ತತ್ವ ಚಿಂತನೆಯಾಗಿದೆ. ಯಾವುದು? ಯಾನ ಕಾದಂಬರಿಯು ವಿಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ನಡುವಿನ ತತ್ವ ಚಿಂತನೆಯಾಗಿದೆ. ಆನಂತರ ಇನ್ನೊಂದು ಪ್ರಮುಖ ಕಾದಂಬರಿ ಯಾವುದಂದರೆ ಸಾಕ್ಷಿ ಕಾದಂಬರಿ. ಎಲ್ಲಿದೆ ಅದು? ಇಲ್ಲಿದೆ ನೋಡು. 1986ರಲ್ಲಿ ಬರೆದಂತಹ
ಸಾಕ್ಷಿ ಕಾದಂಬರಿ ಯಾವ ವಿಷಯದ ಮಾಹಿತಿ ನೀಡುತ್ತಂದರೆ ಇದು ಸತ್ಯ, ನೀತಿ, ಧರ್ಮ, ಮನಸ್ಸಿನ ಸಂಘರ್ಷಣೆ ಕುರಿತು ಮಾಹಿತಿ ನೀಡುತ್ತದೆ. ಯಾವುದು ಸಾಕ್ಷಿ ಎಂಬ ಕಾದಂಬರಿ ಏನು ಒಳಗೊಂಡಿದೆ? ಸತ್ಯ, ನೀತಿ, ಧರ್ಮ, ಮನಸ್ಸಿನ ಸಂಘರ್ಷದ ಕುರಿತು ಮಾಹಿತಿ ನೀಡುತ್ತದೆ. ಸ್ನೇಹಿತರೆ, ಇವು ಪ್ರಮುಖ ಎಸ್ ಎಲ್ ಭೈರಪ್ಪರವರ ಕಾದಂಬರಿಗಳಾಗಿವೆ. ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರು ಬರೆದ ಪ್ರಮುಖ ಕಾದಂಬರಿಗಳು ಚಲನಚಿತ್ರವಾಗಿ ರೂಪುಗೊಂಡಿವೆ. ಅಂದರೆ ಇವುಗಳನ್ನು ಸಿನಿಮಾ ಮಾಡಲಾಗಿದೆ. ಯಾವುದು ಎಸ್ ಎಲ್ ಭೈರಪ್ಪರವರ ಪ್ರಮುಖ ಕಾದಂಬರಿಗಳು ಏನು ಮಾಡಿದ್ದಾರೆ ಅಂದರೆ ಚಲನಚಿತ್ರವಾಗಿ ರೂಪ ಮಾಡಿದರೆ ಅಂತಹ ಪ್ರಮುಖ ಕಾದಂಬರಿಗಳಲ್ಲಿ ನಾವು ಮೊದಲನೇದಾಗಿ ಕಾಣ್ತಿರೋದು. ಓಕೆ ಸ್ನೇಹಿತರೆ, ನಿಮಗೆ ಇಲ್ಲಿ ಪುಸ್ತಕ ಅವರ ಏನು ಕಾದಂಬರಿ ಪುಸ್ತಕವಿಲ್ಲ ಆ ಪುಸ್ತಕಗಳನ್ನು ತಂದು ಇಲ್ಲಿ ಚಿತ್ರದ ರೂಪದಲ್ಲಿ ಹಾಕಲಾಗಿದೆ. ಯಾಕೆಂದರೆ ಪುಸ್ತಕದ ರೂಪದ ಮೂಲಕ ನೀವು ನೋಡಿದರೆ ಮನಸ್ಸಿನಲ್ಲಿ ಅಥವಾ ಮೈಂಡ್ನಲ್ಲಿ ಸರಿಯಾಗಿ ನೆನಪುಳಿತದೆ. ಆ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ ಅಂದ್ರೆ ಎಸ್ ಎಲ್ ಭೈರಪ್ಪರವರ ಏನು ಕಾದಂಬರಿಗಳಿದೆಯಲ್ಲ ಆ ಥರ ಮುಖಪುಟದ ಕಾದಂಬರಿ ಪುಸ್ತಕವನ್ನು ನಾವು ಇಲ್ಲಿ ಚಿತ್ರರೂಪದಲ್ಲಿ ಹಾಕಿದ್ದೇವೆ. ಓಕೆ ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರ ಚಲನಚಿತ್ರವಾಗಿ ರೂಪುಗೊಂಡಿರುವ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡೋಣ. ಕೇವಲ 4 ಕಾದಂಬರಿಗಳು ಏನು ಮಾಡಿದ್ರೆ ಎಸ್ ಎಲ್ ಭೈರಪ್ಪರವರ ಕಾದಂಬರಿಗಳು ಚಲನಚಿತ್ರವಾಗಿ ರೂಪುಗೊಂಡಿವೆ. ಅವುಗಳಲ್ಲಿ ಮೊದಲನೇದಾಗಿ ಯಾವುದಂದರೆ ವಂಶವೃಕ್ಷ. ಯಾವುದು? ವಂಶವೃಕ್ಷ ಕಾದಂಬರಿಯು ಚಲನಚಿತ್ರವಾಗಿ ರೂಪುಗೊಂಡಿದೆ. ಅಂದರೆ 1972ರಲ್ಲಿ ಏನು ಮಾಡ್ತಂದ್ರೆ ಎಸ್ ಎಲ್ ಭೈರಪ್ಪರವರ ವಂಶವೃಕ್ಷ ಕಾದಂಬರಿ ಏನು ಮಾಡ್ತು? ಚಲನಚಿತ್ರವಾಗಿ ನಿರ್ಮಾಣ ಮಾಡಿದರು. ಎಷ್ಟರಲ್ಲಿ? 1972ರಲ್ಲಿ. ಆನಂತರ 1977ರಲ್ಲಿ ತಬ್ಬಲಿಯು ನೀನಾದೆ ಮಗನೇ, ತಬ್ಬಲಿಯು ನೀನಾದೆ ಮಗದೆ ಎಂಬ ಕಾದಂಬರಿಯನ್ನು ಚಲನಚಿತ್ರವಾಗಿ ನಿರ್ಮಿಸಲಾಯಿತು. ಆನಂತರ 2001ರಲ್ಲಿ ಮತದಾನ ಎಂಬ ಕಾದಂಬರಿಯನ್ನು ಚಲನಚಿತ್ರವಾಗಿ ನಿರ್ಮಿಸಲಾಯಿತು. ತದನಂತರ 2006ರಲ್ಲಿ ನಾಯಿ ನೆರಳು ಎಂಬ ಕಾದಂಬರಿಯನ್ನು ಚಲನಚಿತ್ರವಾಗಿ ನಿರ್ಮಿಸಲಾಯಿತು. ಸ್ನೇಹಿತರೆ, ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. 90% ಮುಂಬರುವ PSI, PEC ಆಗಲಿ, KPSC ಆಗಲಿ ಯಾವುದೇ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳ್ತಾರೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವ ಕಾದಂಬರಿಯು ಅಂದರೆ ಈ ಕೆಳಗಿನವುಗಳಲ್ಲಿ ಎಸ್ ಎಲ್ ಭೈರಪ್ಪರವರ ಯಾವ ಕಾದಂಬರಿಯು ಚಲನಚಿತ್ರವಾಗಿ ರೂಪುಗೊಂಡಿದೆ ಎಂದು ಪ್ರಶ್ನೆ ಕೇಳಬಹುದು. ಓಕೆ ಸ್ನೇಹಿತರೆ, ಆ ಪ್ರಶ್ನೆ ಏನಾದರೂ ಬಂದರೆ ನೀವು ಯಾವುದೇ ಕಾರಣಕ್ಕೂ ತಪ್ಪು ಉತ್ತರ ನೀಡಬೇಡಿ. ಈಗಲೇ ನೆನಪಿಟ್ಕೊಂಡ್ಬಿಡಿ, ಎಸ್ ಎಲ್ ಭೈರಪ್ಪರವರು ಪ್ರಮುಖ ಕಾದಂಬರಿಗಳು ಚಲನಚಿತ್ರವಾಗಿ ರೂಪುಗೊಂಡಿವೆ. ಅವುಗಳಲ್ಲಿ ಪ್ರಮುಖವಾಗಿ 4 ಕಾದಂಬರಿಗಳು ಮಾತ್ರ ಚಲನಚಿತ್ರವಾಗಿ ರೂಪುಗೊಂಡಿವೆ. ಎಷ್ಟು ಕಾದಂಬರಿಗಳು? 4 ಕಾದಂಬರಿಗಳು ಮಾತ್ರ ಚಲನಚಿತ್ರವಾಗಿ ರೂಪುಗೊಂಡಿವೆ. ಅವುಗಳೆಂದರೆ ವಂಶವೃಕ್ಷ ಕಾದಂಬರಿ, ತಬ್ಬಲಿಯು ನೀನಾದಿ ಮಗನೇ, ಮತದಾನ, ನಾಯಿ ನೆರಳು. ಸ್ನೇಹಿತರೆ, ನೀವು ಆ ವರ್ಷವನ್ನು ನೆನಪಿಟ್ಟುಕೊಳ್ಬೋದು ಅಥವಾ ಇಟ್ಟುಕೊಳ್ಳದೇ ಇರ್ಬೋದು. ಯಾಕೆಂದರೆ ವರ್ಷವನ್ನು ಕೇಳೋದು ಡೌಟು. ಬಟ್ ಯಾವುದಕ್ಕೂ ಏನು ಕಾದಂಬರಿ ಚಲನಚಿತ್ರ ರೂಪುಗೊಂಡಿವೆಲ್ಲ ಆ ವರ್ಷವನ್ನು ನೆನಪಿಟ್ಕೊಳ್ಳಿ. ಏನು ಸಿಂಪಲ್ ಇದೆ, ಏನು ಜಾಸ್ತಿ ಇಲ್ಲ. ವಂಶವೃಕ್ಷ ಕಾದಂಬರಿ 1972ರಲ್ಲಿ ನಿರ್ಮಾಣ ಆಯಿತು. 1977ರಲ್ಲಿ ತಬ್ಬಲಿಯು ನೀನಾದೆ ಮಗನೆಯನ್ನು ಚಲನಚಿತ್ರವಾಗಿ ರೂಪಣೆ ಮಾಡಿದರು. ಮತ್ತು 2001ರಲ್ಲಿ ಮತದಾನ ಕಾದಂಬರಿಯನ್ನು ಚಲನಚಿತ್ರವಾಗಿ ನಿರ್ಮಿಸಿದರು. ಆನಂತರ 2006ರಲ್ಲಿ ನಾಯಿ ನೆರಳು ಎಂಬ ಕಾದಂಬರಿಯನ್ನು ಚಲನಚಿತ್ರವಾಗಿ ನಿರ್ಮಿಸಲಾಯಿತು. ಸೊ ಇವೆಲ್ಲ ಸಿಂಪಲ್ ಇವೆ, ಇವುಗಳನ್ನು ನೆನಪಿಟ್ಕೊಳ್ಬೋದು. ಅಂಥದ್ದೇನು ದೊಡ್ಡದು ವಿಷಯ ಅಲ್ಲ ಇದು. ಅಂದರೆ ವಂಶವೃಕ್ಷ ಕಾದಂಬರಿ, ತಬ್ಬಲಿ ನೀನಾದೆ ಮಗನೇ, ಮತದಾನ, ನಾಯಿ ನೆರಳು ಇವೆಲ್ಲ ಏನಾಗವು ಚಲನಚಿತ್ರಗಳಾಗಿ ರೂಪುಗೊಂಡಿವೆ. ಓಕೆ ಸ್ನೇಹಿತರೆ, ಇನ್ನೂ ಕೆಲವೊಂದಿಷ್ಟು ಕಾದಂಬರಿಗಳು ಎಸ್ ಎಲ್ ಭೈರಪ್ಪರ ಇನ್ನೂ ಕೆಲವು ಕಾದಂಬರಿಗಳು ಏನಿವೆ ಅಂದ್ರೆ ಧಾರಾವಾಹಿಗಳಾಗಿ ರೂಪುಗೊಂಡಿವೆ. ಅಂದರೆ ನೀವೇನು ಪ್ರತಿನಿತ್ಯ ಧಾರಾಗಳು ಬರ್ತಾವಲ್ಲ ಅದೇ ರೀತಿಯಾಗಿ ಎಸ್ ಎಲ್ ಭೈರಪ್ಪರವರ ಕಾದಂಬರಿಗಳನ್ನು ಧಾರಾವಾಹಿಯಾಗಿ ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಮೊದಲನೇದಾಗಿ ಒಂದನೇದು ಗೃಹಭಂಗ. ಯಾವುದು? ಗೃಹಭಂಗ ಕಾದಂಬರಿಯು ಧಾರಾವಾಹಿಯಾಗಿ ರೂಪುಗೊಂಡಿದೆ. ಇನ್ನು ಎರಡನೇದಾಗಿ ದಾಟು. ಯಾವುದು? ದಾಟು. ಇದು ಹಿಂದಿ ಭಾಷೆಯಲ್ಲಿ ಕಾದಂಬರಿಯಾಗಿ ನಿರ್ಮಿಸಿದರು. ಓಕೆ ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರ ಕಾದಂಬರಿ ಬಗ್ಗೆ ನಾವು ಚರ್ಚೆ ಮಾಡಿದೆವು. ಆ ಎಸ್ ಎಲ್ ಭೈರಪ್ಪರವರ ಕಾದಂಬರಿಗಳಲ್ಲಿ 4 ಕಾದಂಬರಿಗಳು ಏನಂದರೆ ಚಲನಚಿತ್ರವಾಗಿ ರೂಪುಗೊಂಡಿವೆ. ಇನ್ನು 2 ಕಾದಂಬರಿಗಳು ಧಾರಾವಾಹಿಯಾಗಿ ರೂಪುಗೊಂಡಿವೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಚಲನಚಿತ್ರವಾಗಿ ರೂಪುಗೊಂಡಿರುವ ಕಾದಂಬರಿಗಳನ್ನು ನಾನು ಇನ್ನೊಮ್ಮೆ ತೋರಿಸ್ತೇನೆ. ಆ ಚಲನಚಿತ್ರವಾಗಿ ರೂಪುಗೊಂಡಿರುವ ಪ್ರಮುಖ ಕಾದಂಬರಿಗಳು ಯಾವುದಂದರೆ 1 ವಂಶವೃಕ್ಷ ಕಾದಂಬರಿ, 2 ತಬ್ಬಲಿಯು ನೀನಾದೆ ಮಗನೇ, 3 ಮತದಾನ, 4 ನಾಯಿ ನೆರಳು. ಹಾಗೆಯೇ ಧಾರಾವಾಹಿಯಾಗಿ ನಿರ್ಮಾಣಗೊಂಡ ಕಾದಂಬರಿಗಳು ಯಾವುದಂದರೆ 1 ಗೃಹಭಂಗ, 2 ದಾಟು. ಸ್ನೇಹಿತರೆ, ಇಷ್ಟೊಂದು ನೀವು ನೆನಪಿಟ್ಕೊಂಬಿಡಿ. ಮುಂಬರುವ ಪರೀಕ್ಷೆಗಳಲ್ಲಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ, ಅಂದರೆ ಉಪಯುಕ್ತವಾಗುತ್ತದೆ. ಓಕೆ ಸ್ನೇಹಿತರೆ, ಇನ್ನು ಕೆಲವು ಎಸ್ ಎಲ್ ಭೈರಪ್ಪರವರು ವಿಮರ್ಶಾ ಕಾದಂಬರಿಗಳನ್ನು ಬರೆದಿದ್ದಾರೆ. ಅಂದರೆ ಎಸ್ ಎಲ್ ಭೈರಪ್ಪರವರು ಇಷ್ಟು ತನಕ ನಾವು ಕಾದಂಬರಿಗಳು ನೋಡಿದ್ವಿ. ಅಂದರೆ ವಿಮರ್ಶಾ ಕಾದಂಬರಿಗಳಿಂದ ಯಾವುದಂದರೆ ಇಲ್ಲೇನು ಕಾಣಿಸ್ತಾ ಇಲ್ಲ ಈ ಚಿತ್ರಗಳು,
ಇವು ಎಸ್ ಎಲ್ ಭೈರಪ್ಪರವರ ವಿಮರ್ಶೆ ಕಾದಂಬರಿಗಳ ಮುಖಪುಟದ ಚಿತ್ರಗಳಾಗಿವೆ. ಅಂದರೆ ಫ್ರಂಟ್ ಪೇಜ್ ಇರುತ್ತಲ್ಲ ಅದೇ ಚಿತ್ರಗಳನ್ನು ತಂದು ನಾವು ಇಲ್ಲಿ ಆ್ಯಡ್ ಮಾಡಲಾಗಿದೆ. ಇದರ ಉದ್ದೇಶ ಏನಂದರೆ ನಿಮಗೆ ಅಂದರೆ ನೋಡೋದ್ರಿಂದ ಮೈಂಡ್ನಲ್ಲಿ ಜಾಸ್ತಿ ಹೊತ್ತು ಉಳಿತದೆ. ಸೊ ಹಾಗಾಗಿ ಅವುಗಳನ್ನು ಚಿತ್ರರೂಪದಲ್ಲಿ ಹಾಕಿದೆ ಅಷ್ಟೇ, ಮತ್ತೇನಿಲ್ಲ. ಅವುಗಳಲ್ಲಿ ಪ್ರಮುಖವಾದ ಯಾವುದು ವಿಮರ್ಶೆ ಕಾದಂಬರಿಗಳಲ್ಲಿ ಪ್ರಮುಖ ಯಾವುದಂದರೆ ಮೊದಲೇದು ಸತ್ಯ ಮತ್ತು ಸೌಂದರ್ಯ. ಯಾವುದು? ಸತ್ಯ ಮತ್ತು ಸೌಂದರ್ಯ. ಎರಡನೇದಾಗಿ ಸಾಹಿತ್ಯ ಮತ್ತು ಪ್ರತೀಕ. ಮೂರನೇದಾಗಿ ಕತೆ ಮತ್ತು ಕಥಾವಸ್ತು. 4 ಸಂದರ್ಭ ಸಂವಾದ. 5 ನಾನೇಕೆ ಬರೆಯುತ್ತೇನೆ. ಇವು ಏನಂದರೆ ವಿಮರ್ಶೆ ಕಾದಂಬರಿಗಳು. ಅವು ಕಾದಂಬರಿಗಳಾದರೆ ಇವು ವಿಮರ್ಶೆ ಕಾದಂಬರಿಗಳು. ಓಕೆ ಸ್ನೇಹಿತರೆ, ಇನ್ನೊಮ್ಮೆ ತೋರಿಸಿ ನೋಡಿ. ಚಲನಚಿತ್ರವಾಗಿ ರೂಪುಗೊಂಡಿರುವ ಎಸ್ ಎಲ್ ಭೈರಪ್ಪರವರ ಪ್ರಮುಖ ಕಾದಂಬರಿಗಳು ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ನಾಯಿ ನೆರಳು. ಹಾಗೆ ಕಾದಂಬರಿಯಾಗಿ ರೂಪುಗೊಂಡಿರುವ ಧಾರಾವಾಹಿಯಾಗಿ ರೂಪುಗೊಂಡಿರುವ ಕಾದಂಬರಿಗಳು ಯಾವುದಂದರೆ ಗೃಹಭಂಗ, ದಾಟು. ನೆಕ್ಸ್ಟು ವಿಮರ್ಶಾ ಕಾದಂಬರಿಗಳೆಂದರೆ ಸತ್ಯ ಮತ್ತು ಸೌಂದರ್ಯ, ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ಸಂದರ್ಭ ಸಂವಾದ, ನಾನೇಕೆ ಬರೆಯುತ್ತೇನೆ. ಓಕೆ ಸ್ನೇಹಿತರೆ, ಎಸ್ ಎಲ್ ಭೈರಪ್ಪರವರಿಗೆ ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳು ಒಲಿದು ಬಂದಿವೆ. ಅಂದರೆ ಅವರೊಂದು ಜೀವಮಾನ ಸಾಧನೆಗಾಗಿ ಅವರ ಕಾದಂಬರಿಗಾಗಿ ಅನೇಕ ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರವು ನೀಡಿದೆ ಹಾಗೂ ಕೇಂದ್ರ ಸರ್ಕಾರವೂ ನೀಡಿದೆ. ಅಂಥ ಪ್ರಶಸ್ತಿಗಳಲ್ಲಿ ಪ್ರಮುಖವಾಗಿ ನಾವು ರಾಜ್ಯ ಪ್ರಶಸ್ತಿಗಳನ್ನು ನೋಡೋಣ. ಎಸ್ ಎಲ್ ಭೈರಪ್ಪನವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ನೀಡಿದ ಪ್ರಮುಖ ರಾಜ್ಯ ಪ್ರಶಸ್ತಿಗಳನ್ನು ನೋಡೋಣ. ಅವುಗಳೆಂದರೆ 1966ರಲ್ಲಿ ವಂಶವೃಕ್ಷ ಕಾದಂಬರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಲಿದು ಬಂದಿದೆ. ಯಾರಿಗೆ? ಎಸ್ ಎಲ್ ಭೈರಪ್ಪರವರಿಗೆ 1966ರಲ್ಲಿ ವಂಶವೃಕ್ಷ ಕಾದಂಬರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಆನಂತರ 2005ರಲ್ಲಿ ಪಂಪ ಪ್ರಶಸ್ತಿ ನೀಡಲಾಗಿದೆ. 2007ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಲಾಗಿದೆ. 2007ರಲ್ಲಿ NTR ರಾಷ್ಟ್ರೀಯ ಪ್ರಶಸ್ತಿ. 2011ರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ್ ಪ್ರಶಸ್ತಿ. ಯಾವುದು? ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ್ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ? 2011ರಲ್ಲಿ. ಅದೇ ರೀತಿಯಾಗಿ 2014ರಲ್ಲಿ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ. 2017ರಲ್ಲಿ ನೃಪತುಂಗ ಪ್ರಶಸ್ತಿ ಕರ್ನಾಟಕದ ಶ್ರೇಷ್ಠ ಪ್ರಶಸ್ತಿ. 2017ರಲ್ಲಿ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ. ಅದೇ ರೀತಿಯಾಗಿ 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಸ್ನೇಹಿತರೆ, ಇವು ಕರ್ನಾಟಕ ರಾಜ್ಯ ಸರ್ಕಾರವು ಎಸ್ ಎಲ್ ಭೈರಪ್ಪರವರ ಸಾಧನೆಯನ್ನು ಮೆಚ್ಚಿ ನೀಡಿದಂಥ ರಾಜ್ಯ ಪ್ರಶಸ್ತಿಗಳಾಗಿವೆ. ಈ ರಾಜ್ಯ ಪ್ರಶಸ್ತಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಬಹಳಷ್ಟು ಪ್ರಮುಖವಾದ ಪ್ರಶಸ್ತಿ ಯಾವುದಂದರೆ, ಮೊದಲೇದಾಗಿ ನೀವು ನೃಪತುಂಗ ಪ್ರಶಸ್ತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಯಾವುದು? 2017ರಲ್ಲಿ ನೀಡಿದಂಥ ನೃಪತುಂಗ ಪ್ರಶಸ್ತಿಯನ್ನು ನೆನಪಿಟ್ಟುಕೊಳ್ಳಿ. ಆನಂತರ ಹಂಪಿ ವಿಶ್ವವಿದ್ಯಾಲಯ ನೀಡಿದಲ್ಲ ನಾಡೋಜ್ ಪ್ರಶಸ್ತಿ, ಅದನ್ನು ನೆನಪಿಟ್ಟುಕೊಳ್ಳಿ. ತದನಂತರ ಪಂಪ ಪ್ರಶಸ್ತಿಯನ್ನು ನೆನಪಿಟ್ಟುಕೊಳ್ಳಿ. ಆನಂತರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವಿಷ್ಟು ಪ್ರಶಸ್ತಿಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಯಾಕೆಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ತುಂಬ ಕೇಳಬಹುದು, ಅಂದರೆ ಕೇಳುವ ಚಾನ್ಸಸ್ ತುಂಬ ಇದೆ. ಆದ ಕಾರಣ ಈ ಪ್ರಶಸ್ತಿಗಳು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟು ಈಗ ನಾವು ರಾಜ್ಯ ಪ್ರಶಸ್ತಿಗಳು ನೋಡಿದ ನಂತರ ರಾಷ್ಟ್ರೀಯ ಪ್ರಶಸ್ತಿಗಳು ಅಂದರೆ ಎಸ್ ಎಲ್ ಭೈರಪ್ಪರವರಿಗೆ ನೀಡಿದ ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿಗಳು ಯಾವುದಂದರೆ, ಮೊದಲೇದಾಗಿ 1975ರಲ್ಲಿ ದಾಟು ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಯಿತು. ಯಾವುದು? 1975ರಲ್ಲಿ ಎಸ್ ಎಲ್ ಭೈರಪ್ಪರವರು ಬರೆದಂತಹ ದಾಟು ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಯಿತು. 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ. ಇದು ಯಾವ ಕಾದಂಬರಿಗೆ ಬಂದಿದೆ ಅಂದರೆ ಮಂದ್ರ. ಎಸ್ ಎಲ್ ಭೈರಪ್ಪರವರ ಮಂದ್ರ ಎಂಬ ಕಾದಂಬರಿಗೆ 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಯಿತು. ತದನಂತರ 2014ರಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕರ ಪ್ರಶಸ್ತಿ. 2015ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ. 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. ಇವಿಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು. ಸ್ನೇಹಿತರೆ, ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಏನಂದರೆ ಪ್ರಮುಖ ಇಂಪಾರ್ಟೆಂಟ್ ಇದ್ದಿದ್ದು ಮಾತ್ರ ಪ್ರಶಸ್ತಿಗಳು ನಾನು ಇಲ್ಲಿ ಕ್ಲಾಸಲ್ಲಿ ತೆಗೆದುಕೊಂಡಿದ್ದೇನೆ. ಎಲ್ಲ ಪ್ರಶಸ್ತಿಗಳನ್ನು ನಾವು ಹಾಕೋಕೆ ಹೋದರೆ ನಿಮಗೂ ಅದು ನೋಡೋಕ್ಕೆ ಇದು ಆಗುತ್ತೆ. ಸೊ ಹಾಗಾಗಿ ನಾವು ಪ್ರಮುಖ ಪ್ರಶಸ್ತಿ ಯಾವಿದೆಯಲ್ಲ ಅಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡಿದ್ದೇನೆ. ಈ ರಾಷ್ಟ್ರೀಯ ಪ್ರಶಸ್ತಿಗಳು ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಒಂದು ಪದ್ಮಶ್ರೀ ಪ್ರಶಸ್ತಿ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 2016ರಲ್ಲಿ ಕೊಟ್ಟಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ನೆನಪಿಟ್ಟುಕೊಳ್ಳಿ. ಆನಂತರ 2023ರಲ್ಲಿ ಏನು ಕೊಟ್ಟರಲ್ಲ ಪದ್ಮಭೂಷಣ ಪ್ರಶಸ್ತಿಯನ್ನು, ಅದನ್ನು ನೆನಪಿನಲ್ಲಿಟ್ಕೊಳ್ಳಿ. ತದನಂತರ ಇದು ಸರಸ್ವತಿ ಸಮ್ಮಾನ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್. ಅನೇಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಈಗ ಆಲ್ರೆಡಿ ಕೇಳಿದ್ದಾರೆ. ಯಾವುದು? ಸರಸ್ವತಿ ಸಮ್ಮಾನ ಪ್ರಶಸ್ತಿ 2010ರಲ್ಲಿ ನೀಡಿದರು.
1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಓಕೆ ಸ್ನೇಹಿತರೆ, ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ನಾನು ತರಗತಿಯಲ್ಲಿ ಹೇಳಿದೆ. ಸೊ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಇನ್ನೊಮ್ಮೆ ಗಮನಿಸಿ. ಮೊದಲಿಗೆ ರಾಜ್ಯ ಪ್ರಶಸ್ತಿಗಳು 1966ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಂಶರಕ್ಷ ಕಾದಂಬರಿಗೆ. 2005ರಲ್ಲಿ ಪಂಪ ಪ್ರಶಸ್ತಿ. 2007ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ. 2007ರಲ್ಲಿ NTR ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ. 2011ರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ. 2014ರಲ್ಲಿ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ. 2017ರಲ್ಲಿ ನೃಪತುಂಗ ಪ್ರಶಸ್ತಿ. 2017ರಲ್ಲಿ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ. 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಹಾಗೆ ರಾಷ್ಟ್ರೀಯ ಪ್ರಶಸ್ತಿಗಳು ನೋಡಬೇಕಂದ್ರೆ 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಮಂದ್ರ ಕಾದಂಬರಿಗೆ. 2014ರಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕರ ಪ್ರಶಸ್ತಿ. 2015ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ. 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. ಇವಿಷ್ಟು ಪ್ರಶಸ್ತಿಗಳು ನೆನಪಿಟ್ಕೊಂಡ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ನಿಮ್ಗೆ ಯಾವುದೇ SL ಭೈರಪ್ಪರವರ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಸರಳವಾಗಿ ಉತ್ತರವನ್ನು ಹಾಕಿ ಬರ್ಬೋದು. ಓಕೆ ಸ್ನೇಹಿತರೆ, ಈಗ SL ಭೈರಪ್ಪರ ಪ್ರಶಸ್ತಿಗಳಲ್ಲಿ ಇವು ಪ್ರಮುಖವಾಗಿ ಪ್ರತಿನಿತ್ಯ ನಾವು ಓದೋ ಪ್ರಜಾವಾಣಿ, ವಿಜಯವಾಣಿ ಪತ್ರಿಕೆಗಳಲ್ಲಿ ಬಂದಂಥ ಒಂದು ಆರ್ಟಿಕಲ್ಲು ಅಂದರೆ ಇದು. ಸೊ ನಿಮ್ಗೆ ಇದು ಹಾಕಿದ ಉದ್ದೇಶ ಏನಂದರೆ ಚಿತ್ರಗಳ ಮೂಲಕವೂ ಸಹ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಯಾವುದು ಇದ್ರ ಹಾಕಿದ ಉದ್ದೇಶ? SL ಭೈರಪ್ಪರವರ ಕಾದಂಬರಿಯನ್ನು SL ಭೈರಪ್ಪರವರಿಗೆ ಇಲ್ಲಿ ನಾವು ಆವಾಗಲೇ ಹೇಳಿದಾಗೆ 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. 2015ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್. 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ. 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅಂದರೆ ಇಲ್ಲಿ ಎಷ್ಟು ಪ್ರಶಸ್ತಿಗಳು ನೀಡಿದ್ದಾರೆ ಅಂದರೆ ಮೊದಲನೇದಾಗಿ 1, 2, 3, 4. ಓಕೆ ಸ್ನೇಹಿತರೆ, ಈ 5 ಪ್ರಶಸ್ತಿಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ತುಂಬ ಇಂಪಾರ್ಟೆಂಟ್. ಈ 5 ಪ್ರಶಸ್ತಿಗಳಲ್ಲಿ ಮುಂಬರುವ ಏನಾದ್ರು ಪರೀಕ್ಷೆ ಕೇಳಿದರೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಇದರಿಂದ ಕೇಳಬಹುದು. ಓಕೆ ಸ್ನೇಹಿತರೆ, ಮತ್ತು ಸ್ನೇಹಿತರೆ SL ಭೈರಪ್ಪರವರ ಒಂದು ನಿಧನಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ದೇಶದ ಪ್ರಧಾನಿಗಳು ಆದಂಥ ನರೇಂದ್ರ ಮೋದಿಯವರು SL ಭೈರಪ್ಪರವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದ ಕನ್ನಡದ ಮಾಜಿ ಪ್ರಧಾನಿ HD ದೇವೇಗೌಡರು ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರು ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೂ ಸಿದ್ದರಾಮಯ್ಯನವರು ಪ್ರಸ್ತುತ ಮುಖ್ಯಮಂತ್ರಿ ಅವರು ಕೂಡ SL ಭೈರಪ್ಪರವರಿಗೆ ನಿಧನದ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಓಕೆ ಸ್ನೇಹಿತರೆ, ಇವಿಷ್ಟು ನಾನು ಇದುವರೆಗೆ ಕ್ಲಾಸ್ ಮಾಡಿದ ತರಗತಿಯಲ್ಲಿ ಚರ್ಚಿಸಿದ ವಿಷಯಗಳು SL ಭೈರಪ್ಪ ಕುರಿತು. ಸ್ನೇಹಿತರೆ, ಈಗ ಮುಂಬರುವುದು ಏನೆಂದರೆ ಮುಂಬರುವ ಪರೀಕ್ಷೆಗಳಲ್ಲಿ SL ಭೈರಪ್ಪರವರ ಒಂದು ಜೀವನದ ಮೇಲೆ ಯಾವ ಥರದ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ ನಾನು ಕೆಲವೊಂದಿಷ್ಟು ಹೂಯೆ ಮುಖಾಂತರ ಕೆಲವೊಂದಿಷ್ಟು ಪ್ರಶ್ನೆಗಳು ಹಾಕಿದ್ದೇನೆ ಸ್ನೇಹಿತರೆ. ಇವು ಮುಂಬರುವ ಪರೀಕ್ಷೆಗಳಲ್ಲಿ ಮುಂಬರುವ KS, PSI, PC, FDA, PC ರಾಜ್ಯದಲ್ಲಿ ನಡೆಸುವಂಥ ಹಲವಾರು ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳು SL ಭೈರಪ್ಪರವರ ಜೀವನದ ಮೇಲೆ ಬರುವುದಂತ ನಾನು ಹೂಯೆ ಮಾಡಿಕೊಂಡು ಹಾಕಿದ್ದೀನಿ. ಇದರಲ್ಲಿ 90% ಪ್ರಶ್ನೆಗಳು ಇಲ್ಲಿಂದ ಬರುತ್ತವೆ. ಅಂಥ ಪ್ರಶ್ನೆಗಳು ಯಾವುದಂದರೆ ಮೊದಲನೇದಾಗಿ ಏನಿದೆ ಅಂದರೆ SL ಭೈರಪ್ಪರವರ ಪೂರ್ಣ ಹೆಸರೇನು? ಮೊದಲನೇ ಪ್ರಶ್ನೆ ಇದೆ, SL ಭೈರಪ್ಪರವರ ಪೂರ್ಣ ಹೆಸರನ್ನು. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಯಾವುದಂದರೆ SL ಭೈರಪ್ಪರವರ ಕುರಿತು ನಾನೇನು ಪ್ರಶ್ನೆಗಳನ್ನು ಹಾಕಿದ್ದೀನಲ್ಲ, ಈ ಪ್ರಶ್ನೆಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಯಾಕೆಂದರೆ ಇವೆಲ್ಲ ಪ್ರಶ್ನೆಗಳು ನಾನು ಏನು ತರಗತಿ ಕ್ಲಾಸ್ ತೆಗೆದುಕೊಂಡಿದ್ದೀನಲ್ಲ ಆ ಕ್ಲಾಸ್ದಿಂದ ಹಾಕಿದಂಥ ಪ್ರಶ್ನೆಗಳಾಗಿವೆ. ಓಕೆ ಸ್ನೇಹಿತರೆ, SL ಭೈರಪ್ಪರವರ ಪೂರ್ಣ ಹೆಸರೇನು? SL ಭೈರಪ್ಪರವರು ಎಲ್ಲಿ ಜನಿಸಿದರು? SL ಭೈರಪ್ಪರವರ ಆತ್ಮಚರಿತ್ರೆಯ ಹೆಸರೇನು? SL ಭೈರಪ್ಪರವರ ತಂದೆ ತಾಯಿ ಹೆಸರೇನು? ಬಾಲ್ಯದಲ್ಲಿ SL ಭೈರಪ್ಪರವರು ಯಾರ ಬರಹಗಳಿಂದ ಪ್ರಭಾವಿತರಾಗಿದ್ದರು? SL ಭೈರಪ್ಪರವರು ಯಾವ ವಿಷಯವನ್ನು ಬೋಧಿಸುತ್ತಿದ್ದರು? SL ಭೈರಪ್ಪರವರ ಮೊದಲ ಕಾದಂಬರಿ ಯಾವುದು? SL ಭೈರಪ್ಪರವರ ಮೊದಲ ಕಾದಂಬರಿ ಯಾವುದು? SL ಭೈರಪ್ಪರವರ ಯಾವ ಕಾದಂಬರಿಯು ಚಲನಚಿತ್ರವಾಗಿ ರೂಪುಗೊಂಡಿದೆ? SL ಭೈರಪ್ಪರವರ ಯಾವ ಕಾದಂಬರಿಯು ಧಾರಾವಾಹಿಯಾಗಿ ರೂಪುಗೊಂಡಿದೆ? SL ಭೈರಪ್ಪರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತ ವರ್ಷ ಎಷ್ಟು? SL ಭೈರಪ್ಪರವರ ಕೆಳಗಿನ ಯಾವ ಕೃತಿಗೆ 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಯಿತು? ಯಾವುದೋ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಿತು. ಅದೇ ರೀತಿಯಾಗಿ SL ಭೈರಪ್ಪರವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿದ ವರ್ಷ, SL ಭೈರಪ್ಪರವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿದ ವರ್ಷ, SL
ನೆಕ್ಸ್ಟ್ ಎಸ್ ಎಲ್ ಭೈರಪ್ಪರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಲಿದು ಬಂದಿದೆ? ಎಸ್ ಎಲ್ ಭೈರಪ್ಪರವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತ ವರ್ಷ. ಎಸ್ ಎಲ್ ಭೈರಪ್ಪರವರಿಗೆ ಪಂಪ ಪ್ರಶಸ್ತಿ ದೊರೆತ ವರ್ಷ. ಈ ಕೆಳಗಿನ ಯಾವ ವರ್ಷದಂದು ಎಸ್ ಎಲ್ ಭೈರಪ್ಪರವರಿಗೆ ನಾಡೋಜ್ ಪ್ರಶಸ್ತಿಯನ್ನು ನೀಡಲಾಯಿತು? ಎಸ್ ಎಲ್ ಭೈರಪ್ಪರಿಗೆ ನಾಡೋಜ್ ಪ್ರಶಸ್ತಿ ನೀಡಿದ ವರ್ಷ ಯಾವುದು ಕೇಳಲಾಗಿದೆ. ಅದೇ ರೀತಿಯಾಗಿ ಎಸ್ ಎಲ್ ಭೈರಪ್ಪನವರಿಗೆ ನೃಪತುಂಗ ಪ್ರಶಸ್ತಿ ದೊರೆತ ವರ್ಷ. ಎಸ್ ಎಲ್ ಭೈರಪ್ಪರವರಿಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ ವರ್ಷ. ಈ ಕೆಳಗಿನ ಯಾವ ವರ್ಷದಂದು ಎಸ್ ಎಲ್ ಭೈರಪ್ಪರವರು ಕನಕಪುರದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಅದೇ ರೀತಿಯಾಗಿ ಈ ಕೆಳಗಿನ ಯಾವ ವರ್ಷದಂದು ಎಸ್ ಎಲ್ ಭೈರಪ್ಪರವರು ಮೈಸೂರು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದರು? ನೆಕ್ಸ್ಟು ಎಸ್ ಎಲ್ ಭೈರಪ್ಪರವರ ಕೊನೆಯ ಕಾದಂಬರಿ ಯಾವುದು? ಓಕೆ ಸ್ನೇಹಿತರೆ, ಇವಿಷ್ಟು ಪ್ರಶ್ನೆಗಳು ಎಸ್ ಎಲ್ ಭೈರಪ್ಪರವರ ಜೀವನದ ಚರಿತ್ರೆ ಮೇಲೆ ಬರಬಹುದಂಥ ಪ್ರಶ್ನೆಗಳೆಂದು ನಾನು ಊಹೆ ಮಾಡಿದ್ದೀನಿ. ಇವಿಷ್ಟು ಪ್ರಶ್ನೆಗಳನ್ನು ನಾನು ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ನೀವು ಕ್ಲಾಸ್ ಕೇಳಿ ಆನಂತರ ಈ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡುತ್ತೀರೆಂದು ನಾನು ಭಾವಿಸ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ನೂತನವಾಗಿ ಪ್ರಾರಂಭಿಸಲಾದ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನಡೆಯುವ ಪ್ರಚಲಿತ ವಿಷಯ ಕುರಿತು ಚರ್ಚಿಸಲಾಗುತ್ತಿದೆ. ಅದು 360 ಡಿಗ್ರಿಯಲ್ಲಿ, ಅಂದರೆ ಪ್ರಚಲಿತ ವಿಷಯ ಅಷ್ಟೇ ಅಲ್ಲದೆ ಅದರ ರಿಲೇಟೆಡ್ ಏನು GK ಇರುತ್ತಲ್ಲ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಮೀಟ್ ಹೋಗೋಣ.